ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಹೊಸವಾಗಿರೋ ಮತ್ತು ಇನ್ನೋವೇಟಿವ್ ಆಗಿರುವಂಥ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಅದೇನೆಂದರೆ ಕಪ್ ಕೇಕ್ ಮಾಡ್ತಿದ್ದೀನಿ. ರೋಸ್ ಮೌಲ್ಡ್ ಇರುವಂಥ ಕೇಕ್ ಮಾಡ್ತಾಯಿದ್ದೀನಿ, ಕಪ್ ಕೇಕ್. ಆಮೇಲೆ ಟ್ಯೂಟಿ ಫ್ರೂಟಿ ಹಾಕಿರುವಂಥ ಒಂದು ಕಪ್ ಕೇಕ್ ಮಾಡ್ತಿದ್ದೀನಿ. ಆಮೇಲೆ ಫ್ಲವರ್ ಮೋಲ್ಡ್ ನನ್ನ ಹತ್ರ ಒಂದು ದೊಡ್ಡದಿತ್ತು, ಅದನ್ನು ಕೂಡ ತೊಗೊಂಡು ಕೇಕ್ ಮಾಡ್ತಾಯಿದ್ದೀನಿ. ನೋಡಿರಿ, ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಕಟ್ ಮಾಡಿ. ಎಷ್ಟು ಚೆನ್ನಾಗಾಗಿದೆ ಅಂತ, ಸ್ಪಾಂಜಿ ಆಗಿ ಇತ್ತು. ಆಮೇಲೆ ಟೇಸ್ಟ್ ಕೂಡ ಭಾಳ ಚೆನ್ನಾಗಾಗಿತ್ತು. ಈಗ ಮಕ್ಕಳ ಬರ್ತ್ಡೇ ಪಾರ್ಟಿ ಎಲ್ಲ ಇರ್ತದಲ್ಲ, ಹಿಂದಿನ ದಿವಸ ನೀವು ಈ ರೀತಿ ಮೋಲ್ಡ್ಸ್ ವೆರೈಟಿ ಇತ್ತಂದ್ರೆ ಕೇಕ್ ಮಾಡಿ ಕಪ್ ಕೇಕ್ಗಳನ್ನು ಮಾಡಿಟ್ಬಿಟ್ಟಿದ್ರೆ ಚೆನ್ನಾಗೂ ಇರುತ್ತೆ, ಆರೋಗ್ಯಕರವಾಗಿಯೂ ಇರುತ್ತೆ, ಫ್ಲೇವರ್ಡ್ನೂ ಇರುತ್ತೆ. ಅದರ ಮೇಲೆ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂಥೇಳಿ ಸಿಲ್ವರ್ ಬಾಲ್ಸ್ ಕೂಡ ಹಾಕಿದ್ದೀವಿ, ಅದನ್ನು ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಖುಷಿ ಪಡ್ತಾರೆ. ಆಮೇಲೆ ನೋಡೋಕ್ಕೂ ನೋಡಿರಿ ಎಷ್ಟು ಚೆನ್ನಾಗದ. ಇದರೊಳಗೆ ಬೇಕಾದ್ರೆ ನೀವು ಕಲರ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನಿವತ್ತು ಚಾಕ್ಲೇಟ್ ಫ್ಲೇವರ್ ಮಾಡ್ತಿದ್ದೀನಿ. ರೋಸ್ ಕಪ್ ಕೇಕ್ ಏನು ಮಾಡಿದ್ದೀನಲ್ಲ, ಚಾಕ್ಲೇಟ್ ಫ್ಲೇವರ್ ಅದ. ಹೆಂಗೆ ಮಾಡೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ. ಈಗ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೊದಲೊಂದು ಪಾತ್ರೆ ತೊಗೋಬೇಕು, ಅದರೊಳಗೆ ಜರಡಿ ಆಡಬೇಕು, ಕಂಪಲ್ಸರಿ ಜರಡಿ ಆಡಬೇಕು. ಹೀಗಾಗಿ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ. ಅದಕ್ಕೆ ಬೇಕಿಂಗ್ ಪೌಡರ್, ಕ್ವಾಲಿಟಿ ಕಂಪ್ನಿದು ಬೇಕಿಂಗ್ ಪೌಡರು ಅರ್ಧ ಚಮಚ ಹಾಕ್ತಿದ್ದೀನಿ. ಬೇಕಿಂಗ್ ಸೋಡಾ 1/4 ಚಮಚ ಹಾಕ್ತಿದ್ದೀನಿ, ಅಂದರೆ 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಲಿಕ್ಕತ್ತೇನೆ. ಹಾಕಿ ಚೆನ್ನಾಗಿ ಇದನ್ನು ಜರಡಿ ಹಿಡ್ಕೋಬೇಕು. ಈ ಜರಡಿ ಹಿಡಿಯೋದೇನದಲ್ಲ ಕಂಪಲ್ಸರಿ ಮಾಡಲೇಬೇಕು, ಅಂದಾಗ ನಿಮಗೆ ಕೇಕು ಸಾಫ್ಟಾಗಿ ಚೆನ್ನಾಗೂ ಬರ್ತದೆ. ಪೂರ ಇದನ್ನು ತೊಗೋತಿದ್ದೀನಿ. ಸಣ್ಣ ಜರಡಿ ತೊಗೊಂಡಿದ್ನಲ್ಲ, ಹಾಗಾಗಿ ಮೊದಲೊಂದು ಅರ್ಧ ಹಾಕಿದೆ. ಚೆನ್ನಾಗಿ ಒಂದು ಸ್ವಲ್ಪ ಜರಡಿ ಹಿಡಿದು ಆದ ಕೂಡಲೇ ಇನ್ನೊಂದು ಸ್ವಲ್ಪ ಏನು ಗೋಧಿ ಹಿಟ್ಟು ಕಪ್ ಒಳಗೆ ಉಳಿದಿತ್ತು ಅದನ್ನು ಹಾಕ್ಲಿಕತ್ತೀನಿ. 1 ಕಪ್ ಅಳತೆದು ನಾನಿವಾಗ ನಿಮಗೆ ಮಾಡೋದು ತೋರಿಸ್ಕೊಡ್ಲಿಕತ್ತೀನಿ. ಚೆನ್ನಾಗಿ ಜರಡಿ ಹಿಡಿಬೇಕು. ಹಿಂಗೆ ಹಿಡಿದಾಗ ಗೋಧಿ ಹಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಉರುಟನಿದು ಉಳಿತದೆ, ಹೊಟ್ಟುಗತೆ ಉಳಿತದೆ. ಅದನ್ನು ತೆಗೆದುಬಿಡೋಣ ಅಂತ. ಈಗ ಇದ್ರೊಳಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಲಿಕತ್ತೀನಿ. ಕಸ್ಟರ್ಡ್ ಪೌಡರ್ ಹೊಸದದ ಇದು, ಹಾಗಾಗಿ ನಾನು ಜರಡಿ ಹಿಡ್ದಿಲ್ಲ. ಇಲ್ಲ ಅದನ್ನು ಕೂಡ ನೀವು ಹಿಡಿಬೇಕಾಗ್ತದೆ. 3/4 ಭಾಗ ಅಂದರೆ 3/4 ಅಷ್ಟು ಸಕ್ಕರೆ ಪುಡಿ ಹಾಕಿದ್ದೀನಿ. 1/4 ಮೊಸರು, ವಿನಿಗರ್ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ತಿದ್ದೀನಿ. 1 ಚಿಟಿಗೆ ಅಷ್ಟು ಉಪ್ಪು ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತಂತ. ವೆನಿಲಾ ಫ್ಲೇವರ್ ಆದರೂ ಹಾಕ್ಬೋದು, ಇಲ್ಲ ಸ್ಟ್ರಾಬೆರಿ ಫ್ಲೇವರ್ ಆದರೂ ಹಾಕ್ಬೋದು. ಹಾಕಿ ಒಂದು ಕಡೆ ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಅದನ್ನು ಇಲ್ಲೇ ಮೌಲ್ಡ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಈಗ ನಾನು ಹೇಳಿದ್ನಲ್ಲ ಫ್ಲವರ್ ಶೇಪ್ದು ಮೌಲ್ಡ್ ಇತ್ತು ನನ್ನ ಹತ್ರ ಅಂತ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಆಯಿಲನ್ನು ಎಲ್ಲ ಕಡೆ ಹಚ್ಕೋಬೇಕು. ನೀವು ಎಣ್ಣೆ ಆದರೂ ಹಚ್ಬೋದು ಅಥವಾ ತುಪ್ಪ ಆದರೂ ಹಚ್ಬೋದು. ಎಣ್ಣೆ ಮಾತ್ರ ರಿಫೈನ್ಡ್ ಆಯಿಲ್ ಇರಬೇಕು, ಫ್ಲೇವರ್ ಯಾವುದೂ ಇರಬಾರ್ದು ಎಣ್ಣೆದು. ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನೋಡಿರಿ ನಾನು ಯಾವ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಲಿಕತ್ತೀನಿ ಅಂತ. ಅಂದರೆ ಕೇಕ್ ಅದಕ್ಕೆ ಅಂಟ್ಕೊಳ್ಳೋಂಗಿಲ್ಲ. ಇಲ್ಲಾಂದ್ರೆ ಬಟರ್ ಪೇಪರ್ ಇದ್ದರೂ ಕೂಡ ನೀವು ಆ ಮೌಲ್ಡ್ ಒಳಗೆ ಹಾಕ್ಬೋದು. ಈಗ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನು ಮುಂದಿನ ಪ್ರೊಸೀಜರ್ ಶುರು ಮಾಡ್ತೇನೆ. ನನ್ನ ಹತ್ರ ಟೂಟಿ ಫ್ರೂಟಿ ಇತ್ತು, ಅದಕ್ಕೆ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಕೈಯಾಡಿಸಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಈ ಬ್ಯಾಟರ್ಗೆ ಹಾಕ್ತೀನಿ, ಯಾಕಂದ್ರೆ ನಾನೀಗ ಮಕ್ಕಳಿಗಂತ ಹೇಳಿ ಮಾಡ್ಕೊಂಡು ಹೋಗ್ಲಿಕ್ಕತ್ತಿದ್ದೆ. ಹಾಗಾಗಿ ಟೂಟಿ ಫ್ರೂಟಿ ಇದ್ರೆ ಚೆನ್ನಾಗಿರ್ತದೆ ಅಂಥೇಳಿ ಅದನ್ನು ಕೂಡ ಹಾಕ್ತೀನಿ. ಈಗ ಹಾಲು ಕೂಡ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಎಷ್ಟು ಹಾಲು ಅಂದರೆ ಅಳತೆ ಅಂತಿರಂಗಿಲ್ಲ, ಇದು ಗೋಧಿ ಹಿಟ್ಟಿಂದ ಇರ್ತದಲ್ಲ, ಹಂಗಾಗಿ ಒಂಚೂರು ಹಾಲು ಹೆಚ್ಚು ಹಿಡಿತಿರ್ತದೆ. ಆಮೇಲೆ ಇನ್ನೊಂದು ಏನಂದರೆ ಇದು ಕಲಸಿದ ಮೇಲೆ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕದು. ಹಂಗಾಗಿ ನಾನು ನೋಡ್ತಾ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಹೋಗ್ತಾಯಿದ್ದೀನಿ. ಈಗ ನೋಡಿರಿ, ಕಲಿಸೋದು ಒಂದು ಸಿಸ್ಟಮ್ನಲ್ಲೇ ಕಲಿಸ್ಬೇಕು, ಹೆಂಗೆ ಬೇಕಂಗೆ ಕಲಿಸ್ಲಿಕ್ಕೆ ಆಗಂಗಿಲ್ಲ. ಇದು ಕೇಕ್ ಮಾಡೋ ಮುಂದೆ ಮಾತ್ರ ಪ್ರೊಸೀಜರ್ ಏನಿರ್ತದಲ್ಲ ಅದನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತಾರೆ, ಅಂದರೆ ಈಗ ಕಲಿಸೋದು ನಡು ಕಟ್ ಮಾಡ್ದಂಗೆ ಮಾಡೋದು. ಈಗ ಇದ್ರೊಳಗೆ ನಾನು 1 ಕಪ್ಪಷ್ಟು ರಿಫೈನ್ಡ್ ಆಯಿಲ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್, ಕಪ್ಪಲ್ಲ 1 ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ ಕೂಡ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸೋಣ ಅಂತ. 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಹಾಲು ಹಿಡಿತದೆ, ಹಂಗಂತ ನೀವು ಒಮ್ಮೆಗಲೇ ಹಾಕಿ ಕಳಿಸ್ಬಾರ್ದು. ಗೋಧಿ ಹಿಟ್ಟು ಕೆಲವೊಂದು ಕಡೆ ಕೆಲವೊಂದು ರೀತಿ ಕನ್ಸಿಸ್ಟೆನ್ಸಿ ಆಗ್ತದೆ ಹಾಲು ಹಾಕಿದ ಮೇಲೆ. ಹೀಗಾಗಿ ನಾವು ನೋಡಿ ನೋಡಿ ಹಾಕ್ತಾ ಹೋಗ್ಬೇಕು ಹಾಲು. ಅದೇ ಯಾವ ರೀತಿ ಆಗಬೇಕಂದ್ರೆ ದೋಸೆ ಹಿಟ್ಟಿನ ಹದ ಯಾವ ರೀತಿ ಇರ್ತದಲ್ಲ, ಸೆಮಿ ಲಿಕ್ವಿಡ್ ಹಂಗೆ ಆಗಿರಬೇಕು. ಆಮೇಲೆ ಕಟ್ ಆ್ಯಂಡ್ ಫೋಲ್ಡ್ ಅಂದರೆ ಈ ರೀತಿ ಹಿಂಗೆ ತಿರುಗಿಸ್ತಾ ಇರುವಾಗ ನೋಡು ಕಟ್ ಮಾಡ್ದಂಗೆ ನಾವು ಮಾಡ್ಬೇಕು ಕೈಲೇ. ಈಗ ನೋಡಿರಿ, ನೀವು ಏನೇ ಸ್ಪೂನಿಂದ ಕಲಿಸಿದ್ರು ಕೂಡ ಒಂದು ಸ್ವಲ್ಪ ಗಂಟು ಉಳಿಬಾರ್ದು ಅನ್ನೋದಕ್ಕೆ ನಾನು ಕೈಲೇ ಮಾಡ್ತಿದ್ದೀನಿ. ಈ ರೀತಿ ಒಂದ್ಸಲ ರೌಂಡ್ ಕಲಿಸ್ಬೇಕು, ನಡು ಒಮ್ಮೆ ಕಟ್ ಮಾಡ್ದಾಗ ಮಾಡಬೇಕು. ಈ ರೀತಿ ಮಾಡಿದರೆ ನಿಮಗೆ ಕೇಕ್ ಭಾಳ ಸ್ಪಾಂಜಿಯಾಗೂ ಆಗುತ್ತೆ, ಚೆನ್ನಾಗೂ ಕೂಡ ಆಗುತ್ತೆ. ಇದಕ್ಕೆಲ್ಲ
ಕೇಕ್ ಮಾಡೋ ಮುಂದೆ ಅಳತೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದೇ ರೀತಿ ಪೇಷನ್ಸು ಕೂಡ ಬೇಕು. ಅಂದಾಗ ನಿಮ್ಗೆ ಕೇಕು ಬಹಳ ಚೆನ್ನಾಗಾಗ್ತದೆ. ಈಗ ಒಮ್ಮೆ ಕಲಸಿ ಎಲ್ಲ ರೆಡಿ ಆಯ್ತಂದ್ರೆ ಇದ್ರೊಳಗೆ ಟೂಟಿ ಫ್ರೂಟಿ ಏನು ಗೋಧಿ ಹಿಟ್ಟು ಹಾಕಿ ಕಲಸಿ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಆಪ್ಷನಲ್ ಅದ, ಟೂಟಿ ಫ್ರೂಟಿ ಹಾಕಲೇಬೇಕು ಅಂತೇನಿಲ್ಲ, ಬೇಡ ಅಂದರೆ ಬಿಡ್ಬೋದು. ನೀಟಾಗಿ ಇದನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗೇನು ನಾನು ಮೋಲ್ಡ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಎಣ್ಣೆ ಹಚ್ಚಿ ಮೇಲೆ ಗೋಧಿ ಹಿಟ್ಟು ಹಾಕಿ ಅದರೊಳಗೆ ಒಂದು ಅರ್ಧದಷ್ಟು ಹಾಕ್ತೀನಿ. ಪೂರ ಹಾಕ್ಲಿಕ್ಕೆ ಹೋಗಬಾರ್ದು, ಹಿಟ್ಟು ಅರ್ಧದಷ್ಟು ಹಾಕಬೇಕು. ಯಾಕಂದ್ರೆ ಅದು ಉಬ್ಬುತ್ತದಲ್ಲ, ಒಂದಿದ್ದು 2 ಪಟ್ಟು ಆಗ್ತದೆ. ಹಾಗಾಗಿ ಅರ್ಧದಷ್ಟು ಹಾಕಿ ಇದನ್ನು ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡೋದಂದ್ರೆ ಈ ರೀತಿ ಬಡಿಬೇಕು, ಅಂದಾಗ ಅದು ಗುಳ್ಳಿಗಳಾಗಂಗಿಲ್ಲ. ಅದನ್ನು ನಾನು ಏರ್ ಫ್ರೈಯರ್ನಲ್ಲಿ ಹಾಕಿ ಬೇಯಿಸ್ತಿದ್ದೀನಿ. 160 ಡಿಗ್ರಿ 20 ಮಿನಿಟ್ಸಿಗೆ ಏರ್ ಫ್ರೈಯರ್ ಒಳಗೆ ಈ ಮೌಲ್ಡ್ ಹಾಕಿ ಕೇಕ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಕೇಕ್ ಬ್ಯಾಟರ್ ಇಟ್ಕೊಂಡಿದ್ದೆ, ಅದ್ರೊಳಗೆ ನಾನು ಕೋಕೋ ಪೌಡರ್ ಹಾಕ್ಲಿರ್ತೀನಿ. ನೀವು ಇದು ಕೋಕೋ ಪೌಡರ್ ಆದರೂ ಹಾಕ್ಬೋದು, ಇಲ್ಲಾಂದ್ರೆ ನಾವು ಇದಕ್ಕೆ ಸ್ಟ್ರಾಬೆರಿ ಎಸೆನ್ಸ್ ಹಾಕಿದ್ದೀವಲ್ಲ, ಹೀಗಾಗಿ ನೀವು ಬೇಕಾದ್ರೆ ಕಲರ್ ಹಾಕ್ಬೋದು. ಗುಲಾಬಿ ಕಲರ್ ಮೋಲ್ಡ್ ಇತ್ತಲ್ಲ, ಅದು ಗುಲಾಬಿ ಶೇಪಿನ ಮೋಲ್ಡ್, ಹಾಗಾಗಿ ನೀವು ಬೇಕಾದ್ರೆ ಕೆಂಪು ಕಲರು ಅಥವಾ ಗುಲಾಬಿ ಕಲರು ಹಿಂಗೆ ಇತ್ತಂದ್ರೆ ನೀವು ಕೂಡ ಅದನ್ನು ಹಾಕಿ ಮಾಡ್ಬೋದು. ಈಗ ನೋಡಿರಿ, ಇದರಲ್ಲೂ ಕೂಡ ಮೋಲ್ಡ್ ಒಳಗೆ ಅರ್ಧದಷ್ಟೇ ಹಾಕ್ಲಿಕತ್ತೀನಿ. ಇದಕ್ಕೆ ತುಪ್ಪ ಏನು ಹಚ್ಚೋದು ಬೇಕಾಗಂಗಿಲ್ಲ, ಹಾಗೆ ನೀವು ಡೈರೆಕ್ಟ್ ಹಾಕ್ಬೋದು. ಆದರೆ ಇದನ್ನು ಇಡ್ಲಿಕ್ಕೆ ಒಂದು ಏನಾದರೂ ನಮಗೆ ಪ್ಲೇಟ್ ಅಂತ ಬೇಕು ಅನ್ನೋದಕ್ಕೆ ನಾನು ಕೇಕದ್ದು ಒಂದು ಪಾತ್ರೆ ಇತ್ತು ನನ್ನ ಹತ್ರ ಹಳೇದು, ಅದನ್ನು ತೊಗೊಂಡಿದ್ದೀನಿ. ನಾನು ಒಂದು ಕೇಕನ್ನು ಏರ್ ಫ್ರೈಯರ್ನಲ್ಲಿ ಮಾಡಿದ್ದೀನಿ. 3 ರೀತಿ ಬೇಯಿಸೋದು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕೇಕನ್ನು ಏರ್ ಫ್ರೈಯರ್ನಲ್ಲಿ ಮಾಡಿದ್ದೀನಿ. ಈಗ ನೋಡಿರಿ, ನಾನು ಹೆಂಗೆ ಟ್ಯಾಪ್ ಮಾಡ್ಲೇತೀನಿ, ಈ ರೀತಿ ಮಾಡಲೇಬೇಕು. ಅಂದಾಗ ಒಂದಿಷ್ಟು ಏನಾದರೂ ಬ್ಯಾಟರ್ ಒಳಗೆ ಏರ್ ಇತ್ತಂದರೆ ಅದು ಹೊರಗೆ ಬರ್ತದೆ. ಇನ್ನೊಂದು ರೀತಿ ಕೇಕ್ ಮಾಡೋದನ್ನು ನಾನು ಕುಕ್ಕರ್ನಲ್ಲಿ ತೋರಿಸ್ತಿದ್ದೀನಿ. ಅಂದರೆ ಫಸ್ಟು ಕುಕ್ಕರ್ ಕಾಯಕ್ಕಿಡಬೇಕು, ಅದರೊಳಗೆ ಕೆಳಗೆ ರಿಂಗ್ ಹಾಕಿ ಮೇಲೆ ಈ ರೀತಿ ಅದೇನು ಕೇಕಿನ ಪಾತ್ರೆ ಅದಲ್ಲ ಅದನ್ನಿಟ್ಟೇನೆ, ಅದರೊಳಗೆ ಮೌಲ್ಡ್ಸ್ ಹಾಕಿಟ್ಟೇನೆ. ಕೆಳಗೆ ಉಪ್ಪು ಹಾಕಬೇಕು ಅಥವಾ ಉಸುಕು ಹಾಕ್ಬೇಕು, ಅದೇನೂ ಮಾಡೋದು ಬೇಕಾಗಂಗಿಲ್ಲ. ನೀವು ಈ ರೀತಿ ಡೈರೆಕ್ಟ್ ಹಾಗಿಟ್ರು ಬರ್ತದೆ. ಆ ಬ್ಯಾಟರ್ ಏನದಲ್ಲ, ರೋಸ್ ಮೋಲ್ಡ್ನಾಗ ಹಾಕಿದ ಮೇಲೂ ಒಂದು ಸ್ವಲ್ಪ ಉಳಿತು, ಅದನ್ನು ನಾನು ಕಪ್ ಒಳಗೆ ಮಾಡ್ಲಿರ್ತೀನಿ. ಅಂದರೆ ಬಟ್ಲ ಇರ್ತದಲ್ಲ, ಅದರೊಳಗೂ ನಿಮಗೆ ಮಾಡೋದು ತೋರಿಸ್ಕೊಡ್ಲಿರ್ತೀನಿ. ಅಂದರೆ ನೀವು ಹಾಗೆ ಇರಬೇಕು, ಇದೇ ರೀತಿ ಇರಬೇಕು ಅಂತೇನಿಲ್ಲ. ನಿಮ್ಮ ಮನೆ ಒಳಗೆ ಏನಿರ್ತದಲ್ಲ ಅದನ್ನು ತೊಗೊಂಡು ಕೂಡ ನೀವು ಮಾಡ್ಬೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ಲಿಕತ್ತೀನಿ. ಈಗ ನೋಡಿರಿ, ಮನೆ ಒಳಗೆ ನಾರ್ಮಲ್ ಬಟ್ಲ ಇರ್ತದಲ್ಲ, ಪಾಯಸ ಅವೆಲ್ಲ ಹಾಕಲಿಕ್ಕೆ, ಆ ಬಟ್ಟಲದಲ್ಲೇ ಹಾಕಿ ನಾನು ಇದರೊಳಗೂ ಕೂಡ ಕೇಕ್ ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಇಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಕೆಳಗೊಂದು ಕಡಾಯಿ ತೊಗೊಂಡಿದ್ದೀನಿ, ಅಥವಾ ಪ್ಯಾನ್ ಗತೆ ಇರ್ತದಲ್ಲ ಆ ಟೈಪ್ ಇತ್ತು, ಒಂದು ಕಡಾಯಿ ಇತ್ತು. ಏರ್ಟೈಟಾಗಿ ಮುಚ್ಚಬೇಕು, ಅದು ಮಾತ್ರ ಇಂಪಾರ್ಟೆಂಟ್ ಇರ್ತದೆ. ಕಡಾಯಿ ತೊಗೊಂಡಿದ್ದೀನಿ, ಅದರ ಮೇಲೆ ಒಂದು ಸ್ಟ್ಯಾಂಡ್ ಒಳಗೆ 2 ಕಪ್ಗಳನ್ನಿಟ್ಟು ಮೇಲೆ ಗ್ಲಾಸ್ ಲಿಡ್ ಮುಚ್ಚಿ ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿದ್ದೀನಿ. ಅಂದರೆ ಏನಾಗ್ತದೆ, ಏರು ಹೊರಗೆ ಬರಲ್ಲ. ಆಮೇಲೆ ಕುಕ್ಕರ್ಗಾದರೂ ನಾವು ಗ್ಯಾಸ್ಕೆಟ್ ತೆಗೆದು ಅದನ್ನು ಮುಚ್ಚಿಡ್ತೀವಿ. ಈಗ ನೋಡಿರಿ, ಏರ್ ಫ್ರೈಯರ್ನಲ್ಲಿ ಆಗಿಬಿಟ್ಟಿತ್ತು. 160 ಡಿಗ್ರಿ 20 ಮಿನಿಟ್ಸಿಗೆ ಆಲ್ರೆಡಿ ನಮ್ಮದು ಏರ್ ಫ್ರೈಯರ್ನಾಗ ಇಟ್ಟಿದ್ದ ಕೇಕು ರೆಡಿ ಆಗಿತ್ತು. ಆಮೇಲೆ ಕುಕ್ಕರ್ನಲ್ಲಿ ಇಟ್ಟಿದ್ದ ಕೇಕು 20 ನಿಮಿಷ ಬೇಕಾಯಿತು. ಪೂರ ಸಣ್ಣ ಉರಿ ಮೇಲೆ 20 ನಿಮಿಷ ಬೇಕಾಯಿತು. ಅದೇ ರೀತಿ ಬಟ್ಟಲಲ್ಲಿ ಇಟ್ಟಿದ್ದ ಕೇಕು ಕೂಡ 20 ನಿಮಿಷ ಬೇಕಾಯ್ತು. ಪೂರ ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕು. ಈಗ ಇದನ್ನು ಚೆಕ್ ಮಾಡ್ತಾಯಿದ್ದೇನೆ ಕೇಕ್ ಆಗ್ಯದೋ ಇಲ್ಲ ಅಂತ. ಹೆಂಗಂದ್ರೆ ಟೂತ್ ತೊಗೋಬೇಕು ಅಥವಾ ಒಂದು ಚಾಕು ತೊಗೋಬೇಕು. ಅದನ್ನು ಈ ರೀತಿ ಪ್ರೆಸ್ ಒಳಗಿನ ತನಕ ಹಾಕಿ ನೋಡಿದಾಗ ನಮ್ಗೆ ಅಂಟ್ಕೊಳ್ಳಿಲ್ಲ ಅಂದರೆ ಕೇಕ್ ರೆಡಿ ಆಯಿತು ಅಂತ ಅರ್ಥ. ಈಗ ನೋಡಿರಿ, ಈ ಮೌಲ್ಡ್ನಲ್ಲಿ ಹಾಕಿದ್ದು ಕೂಡ ಆಗ್ಯದೇನೋ ಅಂಥೇಳಿ ನೋಡ್ಲಿಕತ್ತೀನಿ. ಎಲ್ಲನೂ ರೆಡಿ ಆಯಿತು. 20ರಿಂದ 25 ನಿಮಿಷ ಅದರೊಳಗೆ ರೆಡಿ ಆಯಿತು. ನೀವು ಇದೇ ದೊಡ್ಡ ಕೇಕ್ ಮಾಡಬೇಕು ಅಂದರೆ ಕುಕ್ಕರ್ ಒಳಗಿಟ್ಟು ಮಾಡೋ ಮುಂದೆ 45 ಮಿನಿಟ್ಸ್ ಬೇಕಾಗ್ತದೆ. ಹಾಗಾಗಿ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗ್ತದೆ. ದೊಡ್ಡ ಮೌಲ್ಡ್ ಹಾಕಿ ಕುಕ್ಕರ್ನಲ್ಲಿ ಮಾಡೋ ಮುಂದೆ 40ರಿಂದ 45 ನಿಮಿಷ ಬೇಕಾಗ್ತದೆ. ನೀವು ನಡು ಒಂದು ಸಲ ತೆಗೆದು ಚೆಕ್ ಮಾಡ್ಬೋದು. ಈಗ ನೋಡಿರಿ, ಸೂಪರ್ ಆಗಿರುವಂಥ ನೋಡಿರಿ ರೋಸ್ ಮೌಲ್ಡ್, ಅದರೊಳಗೆ ಗುಲಾಬಿ ಥರ ಎಷ್ಟು ಚೆನ್ನಾಗಿ ಬಂದದಂತ ಹೇಳಿ ಎಲ್ಲ ಕೇಕು. ಈ ರೀತಿ ಮಾಡಿಟ್ಬಿಟ್ರೆ ಮಕ್ಕಳಂತೂ ಬಹಳ ಖುಷಿ ಪಡ್ತಾರೆ. ನೋಡಲಿಕ್ಕೂ ಚೆನ್ನಾಗಿರ್ತದೆ, ಆಮೇಲೆ ತಿನ್ಲಿಕ್ಕಂತೂ ಟೇಸ್ಟಿಯಾಗಿರ್ತದೆ, ಹೆಲ್ದಿಯಾಗಿ ಇರ್ತದೆ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನನಗೆ. ನಿಮಗೆ ಇದು ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ ಒಳಗೆ ಬರೀರಿ, ನನಗೆ ಖುಷಿ ಆಗ್ತದೆ ಹೆಂಗೆ ಅನ್ನಿಸ್ತು ಅಂಥೇಳಿ. ಪೂರ ಆರಬೇಕಿದು, ಬಿಸಿ ಇದ್ದಾಗ ಗಡ್ಬಡಿ ಮಾಡ್ಲಿಕ್ಕೆ ಹೋಗಬಾರ್ದು. ಫುಲ್ ಆರಿದ ಮೇಲೆ ಈ ರೀತಿ ಅದನ್ನು ನಾವು ಚಾಕುನಿಂದ ಮೊದಲು ಫುಲ್ ಎಡ್ಜಸ್ಸನ್ನು ತಕ್ಕೊಂಡ್ಮೇಲೆ ತೆಗಿಬೇಕಾಗ್ತದೆ. ಮೌಲ್ಡಿಗೆ ಏನಿರ್ತದಲ್ಲ ಹಾಗೆ ಬಂದುಬಿಡ್ತದೆ. ಆದರೆ ನಾವು ಈ ರೀತಿ ಸ್ಟೀಲ್ ಬಟ್ಲ ತೊಗೊಂಡೇನಿ, ಆಮೇಲೆ ಅಲ್ಯೂಮಿನಿಯಮ್ದು ಅದೇನು ಮೋಲ್ಡ್ ತೊಗೊಂಡೇನಲ್ಲ ಅದಕ್ಕೆ ಮಾತ್ರ ಒಂದು ಸ್ವಲ್ಪ ಎಡ್ಜಸ್ಸನ್ನು ಚಾಕುಲಿಂದ ತಗೋಬೇಕಾಗ್ತದೆ. ಈಗ ನೋಡಿರಿ, ನಾನು ಒಂದು ತೆಗೆದು ತೋರಿಸ್ಲಿಕ್ಕತ್ತೀನಿ ನಿಮ್ಗೆ
ಕಪ್ ಕೇಕು ಎಷ್ಟು ಸ್ಪಾಂಜಿ ಆಗ್ಯದಂತ. ಈಗ ಪ್ರೆಸ್ ಮಾಡಿದಾಗೂ ಮತ್ತು ವಾಪಸ್ ಅದೇ ತನ್ನ ಶೇಪಿಗೆ ಬಂದು ಸೇರಬೇಕು, ಅಂದರೆ ಅದು ಚೆನ್ನಾಗಾಗ್ಯದ ಅಂಥೇಳಿ ಅರ್ಥ. ಈಗ ಅದನ್ನು ಕಟ್ ಮಾಡೋನು ತೋರಿಸ್ತೀನಿ. ಎಷ್ಟು ಭಾಳ ಚಲೋ ಆಗಿತ್ತು ಕೇಕು. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿರಿ ಮನೆ ಒಳಗೆ. ಆಮೇಲೆ ನನಗೆ ಕಮೆಂಟ್ನಾಗ ಬರೀರಿ. ಈಗ ನಾ ಮಾಡಿದ್ದೆ ನಿಮಗೆ ಚಲೋ ಅನಿಸಿದ್ರೆ ಕಮೆಂಟ್ನಲ್ಲಿ ಬರೀರಿ, ಖುಷಿ ಆಗ್ತದೆ. ಮತ್ತು ನನಗೆ ಇದೇ ರೀತಿ ಹೊಸ ರೀತಿ ಅಡುಗೆಗಳನ್ನು ತರಬೇಕು ಅಂಥೇಳಿ ಅನ್ನಿಸ್ತದೆ. ಮಕ್ಕಳಿಗೆ ನೀವು ಈ ರೀತಿ ವಿವಿಧ ರೀತಿಯ ಅಥವಾ ಇನ್ನೋವೇಟಿವ್ ಆಗಿರುವಂಥ ಪದಾರ್ಥಗಳನ್ನು ಮಾಡ್ಕೊಂಡು ಹೋದರೆ ಅವರು ಖುಷಿನೂ ಪಡ್ತಾರೆ, ಆಮೇಲೆ ತಿನ್ನಲಿಕ್ಕೂ ಚಲೋ ಅನ್ನಿಸ್ತದೆ. ಮಾಡೋದು ಕೇಕ್ ಒಂದೇ, ಯಾವಾಗಿದ್ರೂ ಒಂದೇ ಅಳತೆ ಇರ್ತದೆ. ಆದ್ರೆ ಅದನ್ನು ಪ್ರೆಸೆಂಟ್ ನಾವು ಯಾವ ರೀತಿ ಮಾಡ್ತೀವಲ್ಲ, ಮಕ್ಕಳಿಗೆ ನಾವು ಹೆಂಗೆ ಕೊಡ್ತೀವಲ್ಲ ಅದ್ರ ಮೇಲೆ ಅವರಿಗೆ ಖುಷಿ ಆಗ್ತದೆ. ನೋಡಿರಿ, ಸೂಪರ್ ಟೇಸ್ಟಿ ಆಗಿರುವಂಥ ರೋಸ್ ಕೇಕ್ ರೆಡಿ ಆಯಿತು. ಇದಕ್ಕೆ ಬೇಕಾದ್ರೆ ನೀವು, ನಾನು ಚಾಕ್ಲೇಟ್ ಫ್ಲೇವರ್ ಹಾಕೀನಿ, ಇಲ್ಲಾಂದ್ರೆ ನೀವು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕಿ ರೋಸ್ ಕಲರ್ ಹಾಕಿ ಮಾಡಿದರೂ ಕೂಡ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಇರ್ತದೆ. ಇದಕ್ಕೆ ನೀವು ಡೆಕೋರೇಷನ್ ಮಾಡಬೇಕಂತೂ ಇಲ್ಲ, ನಾನು ಹಂಗೆ ಒಂದು ಸ್ವಲ್ಪ ಮೇಲೆ ಈ ರೀತಿ ಸಿಲ್ವರ್ ಬಾಲ್ಸ್ ಹಾಕೀನಿ. ಇಲ್ಲಾಂದರೂ ಕೂಡ ನಿಮಗೆ ಚೆನ್ನಾಗಿ ಹಾಗೆ ಕಾಣ್ತದದು. ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಹೊಸ ವಿಡಿಯೋಂದಿಗೆ ಬರ್ತೇನೆ. ನಮಸ್ಕಾರ.